ಹಲೋ, ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಚೇತನ್ ಅಂತ. ಇವತ್ತು ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿರೋದು ಒಂದು ಮನೆ ಕಟ್ಟೋ ಬಗ್ಗೆ. ಮನೆ ಕಟ್ಟೋದು ಎಲ್ಲರ ಆಸೆ ಆಕಾಂಕ್ಷೆ ಆಗಿರುತ್ತೆ. ನಿಜವಾಗ್ಲೂ ನೀವು ನಿಮ್ಮ ಸಮಯ, ನಿಮ್ಮ ಸಮಯ, ನಿಮ್ಮ ಹಣ, ನಿಮ್ಮ ಎಫರ್ಟ್ ಎಷ್ಟು ಹಾಕಿರ್ತೀರ ಅನ್ನೋದು ನಿಮಗೆ ಗೊತ್ತು. ಆದರೂ ಒಂದು ಮನೆ ಅಂತ ಕಟ್ಟಾದಮೇಲೆ ಅದ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಅದ್ರ ನೋವು ಆಗುತ್ತಲ್ಲ, ಆ ನೋವು ಅನ್ನೋದು ಯಾರಿಗೂ ಬೇಡ. ಇವತ್ತು ನಾನು ನಿಮ್ಗೆ ಹೇಳಿಕೊಟ್ಟಿರೋದು ಕೈಟ್ಸ್ ಕಂಪನಿ ಬಗ್ಗೆ. ಕೈಟ್ಸ್ ಕನ್ಸ್ಟ್ರಕ್ಷನ್ ಕಂಪನಿ. ಅದು ಎಲ್ಲಿದೆ ಅಂದರೆ ದೀಪಕ್ ನರ್ಸಿಂಗ್ ಹೋಮ್ ಸಿಗ್ನಲ್ ಇದೆ, ಅದು ರೈಟ್ ಸೈಡ್ ಹೋಯಿತು ಅಂದರೆ ಅಲ್ಲೇ ಇದೆ ಆ ಕಂಪನಿ. ಮನೆ ಕಟ್ಟಿರೋ ಬಗ್ಗೆ ಕಟ್ಟಾದಮೇಲೆ ಎಲ್ರಿಗೂ ಅದು ಚೆನ್ನಾಗೇ ಕಾಣುತ್ತೆ. ನಾನು ಅದರ ಬಗ್ಗೆ ಎರಡು ಮಾತಾಡೋಲ್ಲ. ಆದರೆ ನಾನು ಹೇಳಿಕೊಟ್ಟಿರೋದು ಇಷ್ಟೇ. ಆ ಮನೇನ ಕಟ್ಟಬೇಕಾದ್ರೆ ನಿಮ್ಮ ಮನೆಯವರು ಯಾರಾದರೂ ಒಬ್ಬರು ಅವರು ಎಂಥ ಕ್ವಾಲಿಟಿ ಮೆಟೀರಿಯಲ್ ಹಾಕ್ತಿರ್ತಾರೆ, ಆ ಮೆಟೀರಿಯಲ್ ಕ್ವಾಂಟಿಟಿ ಹೇಗಿದೆ ಅನ್ನೋದು ನೀವು ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 2 ವರ್ಷ ಆಗಿರೋದು ಸೀಪೇಜ್ ಬರ್ತಾ ಇದೆ ನೋಡಿ. ಈಗ ನಾನು ಇದನ್ನು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೆ. ಅವರು ಒಬ್ಬ ಹರ್ಷಿತ್ ಅಂತ ಒಬ್ಬರು ಇದ್ದಾರೆ, ಸೈಟ್ ಇಂಜಿನಿಯರ್. ಅವ್ರು ಯಾರನ್ನೋ ಒಬ್ಬರಿಗೆ ಸಜೆಸ್ಟ್ ಮಾಡಿ ಕಳಿಸಿದ್ರು. ಅವ್ರು ಬಂದು ನಮ್ಮ ಬ್ರದರ್ ಮನೆ ಮೇಲಿದೆಯಲ್ಲ ಆ ಫ್ಲೋರ್ನೆಲ್ಲ ಸ್ಕ್ಯಾನ್ ಮಾಡಿ ಚೆಕ್ ಮಾಡಿಬಿಟ್ಟು ನೋಡಿಬಿಟ್ಟು ಅದೇನೋ ಒಂದು ಬಾತ್ರೂಮಿಂದ ಇದು ಸೀಪೇಜ್ ಆಗ್ತಾಯಿದೆ ಅಂದ್ಬಿಟ್ಟು ಒಂದು ಚಿಕ್ಕ ಸಜೆಷನ್ ಕೊಟ್ಟರು. ಹಿಂಗೆ ಒಂದು ಲೈನ್ ಹಾಕಿ ಸರ್, ಆ ಟೈಲ್ಸ್ ಕ್ರ್ಯಾಕ್ ಮಾಡಿ ನೀರು ಹೋಗುತ್ತೆ ಅಂತ ಅಂದರು. ಅದು ಮಾಡಾದ್ಮೇಲೂ ಕೂಡ ಅದು ಒಂಚೂರು ಚೇಂಜ್ ಆಗಿಲ್ಲ, ಅದು ಹಾಗೆ ಇದೆ. ಇದು ಇನ್ನೊಂದು ನೋಡಿ, ಇಲ್ಲೊಂದು ಮನೆ ಇದೆ, ಇಲ್ಲೊಂದು ಸೀಪೇಜ್ ಆಗ್ತಾಯಿದೆ, ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನೋಡಿ. ಹಾಂ, ಸೊ ಇಷ್ಟಾದಮೇಲೆ ಅಂತೂ ಫೋನ್ ಮಾಡ್ತಾಯಿದ್ದೀನಿ. 1 ವರ್ಷ ಕಾಂಟ್ರಾಕ್ಟ್ ಇರುತ್ತೆ. ಆ ಕಾಂಟ್ರಾಕ್ಟ್ ಮುಗಿದ ಮೇಲೆ ಅದು ನಮ್ಮದೇ ದುಡ್ಡು ಇರುತ್ತೆ. ನಾವು ಪೇ ಮಾಡ್ತೀವಿ, ಕಳಿಸ್ಕೊಡಿ ಅಂದ್ರೂ ಯಾರೂ ಬರ್ತಾಯಿಲ್ಲ. ಇದು ಕೈಟ್ಸ್ ಕಂಪ್ನಿ ಕನ್ಸ್ಟ್ರಕ್ಷನ್ ಕ್ವಾಲಿಟಿ. ಸೊ ಯಾರಿಗೆ ಹೇಳ್ಕೊಬೇಕು ಗೊತ್ತಾಗ್ತಾಯಿಲ್ಲ. ಇದಾದಮೇಲೆ ಇನ್ನೊಂದು ಮೇಯ್ನ್ ವಿಷಯಕ್ಕೆ ಬರ್ತೀನಿ. ಈಗ ಒಂದು ಮನೆ ಅಂದಮೇಲೆ ಮೇಯ್ನು ಲುಕ್ ಬರೋದೇ ಡೋರು, ರೂಮ್ ಡೋರ್ಸು, ಆಮೇಲೆ ಫ್ರಂಟ್ ಡೋರು, ಓಕೆನಾ. ಸೊ ಇದರಲ್ಲಿ ಏನು ದೊಡ್ಡ ಸ್ಕ್ಯಾಮ್ ಅಂದರೆ, ಅವರೊಬ್ಬರು ವೆಂಡರ್ನ ಸಜೆಸ್ಟ್ ಮಾಡ್ತಾರೆ. ಆ ವೆಂಡರ್ ಇದ್ದಾರಲ್ಲ, ಅದರ ಹೆಸರು ಜಲ್ರಾಮ್ ಟಿಂಬರ್ ಡಿಪೋಟ್ ಅಂತ. ಇದು ಬನ್ನರ್ಘಟ್ಟ ರೋಡಲ್ಲಿದೆ. ಯಾವುದೇ ಡಿಪೋಟ್ ಆಗಲಿ, ನಿಮ್ಮ ಗೊತ್ತಿರೋ ಕಾರ್ಪೆಂಟ್ರ್ ಇದ್ದರೆ ನೀವು ಬಚಾವ್. ನಿಮ್ಗೆ ಗೊತ್ತಿಲ್ಲದಿರೋ ಕಾರ್ಪೆಂಟ್ರ್ ಇಲ್ಲ ಅಂದರೆ ದಯವಿಟ್ಟು ಅಲ್ಲಿಗೆ ಹೋಗಬೇಡಿ. ಎಸ್ಪೆಷಲಿ ಕೈಟ್ ಸಜೆಸ್ಟ್ ಮಾಡೋ ವೆಂಡರ್ ಹತ್ರ ಹೋಗಬೇಡಿ. ಅದರ ಕ್ವಾಲಿಟಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲೂ ಆ ಜಲ್ರಾಮ್ ಡಿಪೋಟಲ್ಲಿ ಒಬ್ಬರು ಮಂಜುನಾಥ್ ಅಂತ ಇರ್ತಾರೆ, ಅವ್ರ ಹತ್ರ ಮಾತ್ರ ದಯವಿಟ್ಟು ಹೋಗಬೇಡಿ. ಆ ಮನುಷ್ಯ ನಮ್ಮ ಹತ್ರ ವ್ಯವಹಾರ ಮಾಡ್ಬೇಕಾದ್ರೆ ದುಡ್ಡು ಅಂತೂ ತೊಗೊಂಡ್ರು. ಅವ್ರದ್ದು ತಪ್ಪು ಅಂತಲೂ ನಾನು ಹೇಳೋಕ್ಕೋಗಲ್ಲ. ನೀವು ಹೇಳ್ಬೋದು ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಅಂತ. ಆ್ಯಸ್ ಅ ಬಿಸ್ನೆಸ್ ಪರ್ಸನ್ ಅವ್ರು ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರೇನು ಓನರ್ ಅಲ್ಲ. ಓನರ್ ಬಂದು ಶೈಲೇಶ್ ಅವರಂತ. ಅವರು ನಮ್ಮ ಹತ್ರ ದುಡ್ಡು ತೊಗೊಂಡಾದ್ಮೇಲೆ ನಮಗೆ ಕಳಿಸಿರೋ ಡೋರ್ ಕ್ವಾಲಿಟಿ ಹೇಗಿದೆ ಅಂದರೆ ನಾನು ಹೇಳೋಕ್ಕಾಗಲ್ಲ. 2 ಸತಿ ಡೋರ್ ಚೇಂಜ್ ಮಾಡಿಸಿದ್ದೀನಿ, ಇದು 3ನೇ ಡೋರು. ಆ ಕ್ವಾಲಿಟಿ ನೀವೇ ನಿಮ್ಮ ಕಣ್ಣಾರೆ ದಯವಿಟ್ಟು ಕಾಣಿಸ್ತಾ ಇದೆಯಾ? ನೋಡಿ, ಆಮೇಲೆ ಆ ಕೈಟ್ಸ್ ಅವ್ರನ್ನ ನಾವು ಒಬ್ಬರನ್ನ ಕಳಿಸ್ಕೊಡಿ ಅಂತ, ಕಾರ್ಪೆಂಟ್ರನ್ನ ಕಳಿಸ್ಕೊಡಿ, ಹೆಂಗೋ ಸ್ವಲ್ಪ ತನ ಮುಚ್ಚಿದ್ರೆ ಸಾಕು ಅಂತ ಇದ್ದರೆ, ಇದು ಆ ಕಾರ್ಪೆಂಟ್ರ್ ಬಂದ್ಬಿಟ್ಟು ಈ ಥರ ಮಾಡಿಟ್ಟು ಹೋಗಿದ್ದಾನೆ. ಈ ಡೋರ್ಗೆ ಪಾಲಿಷ್ ಮಾಡಿಸ್ತೀನಿ ಕಳಿಸಿ ಅಂದರೆ ಒಬ್ರೂ ಕಳಿಸಿಲ್ಲ, ಗೊತ್ತಿಲ್ಲ. ಸೊ ನಾನು ಹೇಳೋದಿಷ್ಟೇ, ದಯವಿಟ್ಟು ಕೈಟ್ಸ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟರು ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ನಿಂತ್ಕೊಳ್ಳಿ. ಮನೆ ಕಟ್ಟಬೇಕಾದ್ರೆ ನೀವು ನಿಂತ್ಕೊಳ್ಳಿ, ದಯವಿಟ್ಟು ನಿಂತ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಮನೆ ಕ್ವಾಲಿಟಿನ ಯಾರೂ ಕಾಪಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಕೆಲಸ ಅವ್ರು ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಅವರು ಹರ್ಷಿತ್ ಅನ್ನೋರೊಬ್ರು ಇರ್ತಾರೆ, ಸೈಟ್ ಇಂಜಿನಿಯರು. ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಈಗ ನನ್ನ ನೋವು ಎಷ್ಟಿದೆ ಅಂದರೆ ಆ ಡೋರು ನೋಡೋಕ್ಕಾಗ್ತಾಯಿಲ್ಲ, ಸೀಪೇಜ್ ಬರ್ತಾಯಿದೆ, ಯಾರಿಗೆ ಹೇಳಬೇಕೋ ಗೊತ್ತಿಲ್ಲ. ಏನಾರ ನಿಮಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಕೈಟ್ಸ್ ಕನ್ಸ್ಟ್ರಕ್ಷನ್ ಕಂಪ್ನಿ ಬಗ್ಗೆ, ಆ ಜಲ್ರಾಮ್ ಟಿಂಬರ್ ಡಿಪೋಟ್ ದಯವಿಟ್ಟು ಹೋಗಬೇಡಿ. ಹೋದ್ರೂ ಆ ಮಂಜುನಾಥ್ ಅಂತ ಒಬ್ರು ಇರ್ತಾರೆ, ಅವ್ರ ಹತ್ರ ನೀವು
ಬಿಸ್ನೆಸ್ ಮಾತಾಡಬೇಡಿ. ಡೈರೆಕ್ಟಾಗಿ ಓನರ್ ಹತ್ರ ಹೋದ್ರೂ ಅದನ್ನು ಹೇಳೋಕ್ಕಾಗಲ್ಲ ಯಾವ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತಾರೆ ಅಂತ. ನಿಮಗೆ ಗೊತ್ತಿರೋ ಕಾರ್ಪೆಂಟ್ರನ್ನ ಕರ್ಕೊಂಡೋಗಿ. ಈಗ ಅವ್ರದ್ದು ತಪ್ಪು ಅಂತ ನಾನು ಹೇಳೋಕ್ಕೋಗಲ್ಲ. ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ದೇ ವಿಲ್ ಡೂ ವಾಟ್ ಎವರ್ ದೇ ವಾಂಟ್. ಬಟ್ ನಾನು ಹೇಳೋದಿಷ್ಟೇ, ನಿಮಗೆ ಗೊತ್ತಿರೋ ಕಾರ್ಪೆಂಟ್ರನ್ನ ಕರ್ಕೊಂಡೋಗಿ ನೀವೇ ಖುದ್ದಾಗಿ ಮೆಟೀರಿಯಲ್ ಚೆಕ್ ಮಾಡಿ. ಕಾಂಟ್ರಾಕ್ಟ್ ಕೊಟ್ಬಿಟ್ಟು ನೀವೆಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಬಂದರೆ ಈ ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಒಂದು ಸತಿ ಬಂದು ಚೆಕ್ ಮಾಡಿದ್ರೆ ನೋಡಿದಾಗ ಚೆನ್ನಾಗಿರುತ್ತೆ. ಅದು ಈ ಪರಿಸ್ಥಿತಿ. ಥ್ಯಾಂಕ್ ಯು. ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಮಾಹಿತಿ ಕೊಡೋಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು.